ಸರ್ ಇನ್ನೊಂದಷ್ಟು ಕೇಸ್ಗಳು SIT ಕೊಟ್ಟಿದ್ರು ಸರ್, ಅದು ಕೇಸ್ ಆಗಿತ್ತು ಅವೆಲ್ಲ ಇದು SIT ಇಲ್ಲ, ಕಮಿಷನಿಗೆ ಕೊಟ್ಟು SITಗಲ್ಲ, ಜುಡಿಷಿಯಲ್ ಕಮಿಷನ್ ಅವರು ಕೊಟ್ಟಿದ್ದಾರಲ್ಲ, ಒಂದು ರಿಪೋರ್ಟ್ ಕೊಟ್ಟಿದ್ದಾರಲ್ಲ. ಚುನಾವಣೆಗಿಂತ ಕೊನೆ ಕ್ಯಾಬಿನೆಟ್ಗೇನೋ ಬಂದಿದೆ. ಅದು ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿರೋದೇನಪ್ಪ ಅಂದರೆ, ಹಗರಣ ನಡೆದಿದೆ, ಲೋಪಗಳಾಗಿದೆ, ನಾವು ಶಾಸಕರುಗಳನ್ನು ಕರೆಸಿದ್ವಿ, ಅವ್ರು ಯಾರೂ ಕೂಡ ಬಂದಿಲ್ಲ, ಅವ್ರವ್ರ ವಕೀಲರ ಮುಖಾಂತರ ಕೆಲವು ಜನ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ, ನಮಗೆ ಏನೋ ಶಾಸಕರನ್ನ ಕರೆಸೋ ಅಧಿಕಾರ ಇಲ್ಲ, ಇದಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ಈಗ ಚುನಾವಣೆ ಆದಮೇಲೆ, ಚುನಾವಣೆ ಈಗ ಜೂನ್ 4 ಆದಮೇಲೆ ಅದನ್ನು ಯಾವ ರೀತಿ ತೊಗೋಬೇಕಂತ ಡಿಸ್ಕಷನ್ ಆಗುತ್ತೆ. ಈಗ ಮೊನ್ನೆ ತಾನೇ ಪ್ಲೇಸ್ ಆಗಿರೋದಲ್ಲ. ಸೊ ಆ್ಯಸ್ ಪರ್ ದ ಕಮಿಷನ್ ಹಗರಣ ನಡೆದಿದೆ, ಲೋಪಗಳಾಗಿವೆ, ಕೆಲವು ರಾಜಕಾರಣಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಅವ್ರದ್ದು ರಿಪೋರ್ಟಲ್ಲಿ ಇದೆ. DK ಹಾಗೂ ಹೇಗೆ ಅರೆಸ್ಟ್ ಆಗ್ತಾರೆ? ಇಲ್ಲ, ಅದೇ ಇವ್ರು ಹೇಗೆ ಫಿಕ್ಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲಲ್ವಾ. ಈಗ ನಾನು ಪದೇ ಪದೇ ಅದೇ ಹೇಳ್ತಾ ಇರೋದು, ಮಾಡಿದವ್ರು ಯಾರು, ರೆಕಾರ್ಡ್ ಮಾಡಿದವ್ರು ಯಾರು, ಮೊಬೈಲ್ನಲ್ಲಿ ಇಟ್ಕೊಂಡಿರೋರು ಯಾರು, ಮೊಬೈಲಿಂದ ಬೇರೆಯವ್ರ ಹತ್ರ ಹೋಗಿದ್ದು ಯಾರು, ಪೆನ್ ಡ್ರೈವ್ಗಳು ಮಾಡಿಸಿದ್ದು ಯಾರು, ಪ್ರೆಸ್ ಮೀಟ್ ಮಾಡಿದ್ದು ಯಾರು, ಲೆಟರ್ ಬರೆದಿದ್ದು ಯಾರು, ಅಮಿತ್ ಶಾ ಯಾರಿಗೆ ಕರ್ಕೊಂಡ್ರು, ಅವರೇ ದೇವರಾಜೇಗೌಡರೇ ಹೇಳ್ತಾ ಇದ್ದಾರಲ್ಲ, ನಾನು ಯಾವ ಕಾಂಗ್ರೆಸ್ ಲೀಡ್ರಿಗೂ ನಾನು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ನೋಡಿ, ದೀಸ್ ಆರ್ ಆಲ್ ನಾಟ್ ಮೈ ಕಾಮೆಂಟ್ಸ್, ದೀಸ್ ಆರ್ ಆಲ್ ನಾಟ್ ಮೈ ಕಾಮೆಂಟ್ಸ್, ದೀಸ್ ಆರ್ ಕಾಮೆಂಟ್ಸ್ ಆಫ್ ದೇವರಾಜೇಗೌಡ. ಹೇಳಿದಾರಲ್ಲ ಇಂಥದ್ದೆಲ್ಲ ತರಬೇಡಿ ಅಂತ, ಅವರೇ ಹೇಳಿರೋದಲ್ಲ. ಮನೇಲಿ ಕಾಯ್ದಿದ್ರು, 2 ಅವರ್ ಮಾತಾಡಿದಾರಂತೆಲ್ಲ ಹೇಳಿದ್ದಾರೆ. ಕೊಡ್ಲಿ, ನಾನು ಸರಿಯಾಗಿ ಕೇಳಿಲ್ಲ. ಅದ್ಯಾವ್ದು 30 ಸೆಕೆಂಡ್ ಆಡಿಯೋ ಕ್ಲಿಪ್ ಕೇಳಿದ್ದೀನಿ. ಅದ್ರಲ್ಲಿ ಏನಿದೆ? ಅದರಲ್ಲಿ ಈಗ ಇದು ಪ್ರಶ್ನೆ ಇರೋದು ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾರೆ, ನೀವು ಅದು ನಿಜ ಅಂತ ಹೇಳಿದ್ರೆ ಮತ್ತೆ ಅಮಿತ್ ಶಾ ಕರೆಸಿದ್ದು ನಿಜ ಅನ್ಕೋಬೇಕಲ್ಲ. ಅಮಿತ್ ಶಾ ಅವರ ಡೈರೆಕ್ಷನ್ ಮೇಲೆ ಇದು ನಡೆದಿದೆ, ದಟ್ಸ್ ಆಲ್ಸೋ ಅ ಫ್ಯಾಕ್ಟ್. ದೆನ್ ಇಫ್ ಯು ಆರ್ ಟೆಲಿಂಗ್ DK ಶಿವಕುಮಾರ್ ಅವರು ಮಾತಾಡಿರೋದು ಫ್ಯಾಕ್ಟ್ ಅಂತ ಇದ್ರೆ, ಅಮಿತ್ ಶಾ ಅವರು ಇದು ನಿರ್ದೇಶನ ಮಾಡಿರೋದಂತ ಫ್ಯಾಕ್ಟ್ ಇದೆ. ಮೊನ್ನೆಯಿಂದನೂ ಪ್ರೊಡ್ಯೂಸರು, ಡೈರೆಕ್ಟರು, ಆ್ಯಕ್ಟರ್ ಅಂತ ಎಲ್ಲ ಹೇಳ್ತಾ ಇದ್ರಲ್ಲಪ್ಪ. ಮತ್ತು ಇದಕ್ಕೆ ಡೈರೆಕ್ಟರ್ ಸಿಕ್ಕಿದ್ರಲ್ಲ, ಅಮಿತ್ ಶಾ ಅವರೇ ಇದಕ್ಕೆ ಡೈರೆಕ್ಟರು. ಪ್ರೊಡ್ಯೂಸರ್ ಯಾರು? JDSನವರೇ ಇರ್ಬೋದು, ಯಾರಿಗೆ ಗೊತ್ತು. ಇನ್ನೂ ಕೂಡ ಆ್ಯಕ್ಟರ್ ನಮ್ಮ ಮನೆ ಮಗ ಅಲ್ಲ ಅಂತ ಹೇಳ್ತಾ ಇದಾರಲ್ಲ ಇವರು. ಅದು ಬಂದಿರೋದು ಸಮಸ್ಯೆ. ಸರಿ, ನೋಡಿ, ಇಲ್ಲ, ಕ್ವೈಟ್ ನ್ಯಾಚುರಲಿ A1 ಅವರೇ ಇರೋದ್ರಿಂದ ಅವ್ರಿಗೆ ಕರೆದಿದ್ರೆ ಇನ್ನೂ ಬೇಗ ಹಿಡಿಯುತ್ತೆ. ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಈಗ ಎಲ್ಲ ತಂತ್ರಾಂಶಗಳನ್ನು SIT ಅವ್ರು ಇರ್ಬೋದು, ಗೃಹ ಇಲಾಖೆಯವರು ಮಾಧ್ಯಮದಲ್ಲಿ ಚರ್ಚೆ ಮಾಡೋಕ್ಕಾಗ್ತದ ಸರ್? ಅವರೇನೋ ಅವ್ರವ್ರ ಪ್ರಕಾರ ಸೂಕ್ಷ್ಮವಾಗಿ ನಡೆಸ್ತಾ ಇರ್ತಾರೆ. ಸಿಗ್ತಾ ಈಗ ನಿಮ್ಮ ಕೆಫೆ ರಾಮೇಶ್ವರಂ ಬ್ಲಾಸ್ಟಲ್ಲೂ ಹೆಚ್ಚಿನ NIAಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದು ನಮ್ಮ ಗೃಹ ಇಲಾಖೆ. ಆ ಕ್ಯಾಪ್ ಎಲ್ಲಿ ಸಿಕ್ತು ಅದೆಲ್ಲ ಹೇಳಿದ್ದಾರೆ ಗೃಹ ಸಚಿವರು. ಸೊ ಹಾಗಾಗಿ ನಮ್ಮ ಅದೇನೇನು ಸಾಕ್ಷಿಗಳು ಕಲೆ ಹಾಕಬೇಕು ಮಾಡ್ತಾ ಇದ್ದಾರೆ ಅವರು. ಓಕೆ, ರಾಮನಗರದ ಶಾಸಕರು, ಕಾಂಗ್ರೆಸ್ ಶಾಸಕರು ಒಂದು ತುಳುಕ್ ವೈರಲ್ ಆಯ್ತು ಅಂತಂದ್ರೆ 3-4 ಜನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದ್ರು. ಈ ರೀತಿಯ ದೊಡ್ಡ ಪ್ರಕರಣದಲ್ಲಿ ಆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕಾದಂತ ಸರ್ಕಾರ ಜವಾಬ್ದಾರಿ. ಆದ್ರೆ ವೈರಲ್ ಮಾಡಿದವ್ರನ್ನ ಹೊರಗೆ ಬಿಟ್ಟಿದ್ದಾರೆ ಅನ್ನುವಂತ ಆರೋಪಗಳು ಇಲ್ಲ. ಯಾರಂತ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಬಟ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ವೈರಲ್ ಹೇಳಿ? ನಮ್ಮ ಕೈನಲ್ಲಿ ಇಲ್ಲ ಅದು. ಈಗ ನಾನು ಯಾವುದೋ ಒಂದು ವಿಷಯ ನಮ್ಮ ಗ್ರೂಪ್ನಲ್ಲಿ ಹಾಕ್ಬಿಡ್ತೀನಿ, ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ಅಲ್ಲಿಂದ ಯಾರ್ಯಾರು ಹೆಂಗೆ ಹೋಗುತ್ತೆ ಗೊತ್ತಾಗೋದಿಲ್ಲ ಅಲ್ಲ. ವೈರಲ್ ಅಂದರೆ ಇಟ್ ಈಸ್ ನಾಟ್ ಇನ್ ಯುವರ್ ಹ್ಯಾಂಡ್ಸ್. ಅದು ಯಾವುದೇ ನಿಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾದಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಸಂವಹನಗಳಿರ್ಬೋದು, ಅದ್ರ ಥ್ರೂ ಹೋಗೋದಿಲ್ಲ. ವೈರಲ್ ಆದರೆ ಅದು ಯಾರ ಹಿಡಿತಕ್ಕೂ ಸಿಗ್ಲಾರ್ದಂಥ ಒಂದು ಕಾನ್ಸೆಪ್ಟ್ ಅದು. ಐ ಆಮ್ ನಾಟ್ ಅವೇರ್ ಆಫ್ ದಟ್. ರಾಮನಗರ ಕೇಸ್ ಸಂಪೂರ್ಣ ಮಾಹಿತಿ ಇಲ್ಲ.
ಇಲ್ಲ ತಂಡ ಇಲ್ಲ. ಈಗ ನೋಡಿ, ವಿತೌಟ್ ಕಂಪ್ಲೇಂಟ್ ವಿ ಕೆನಾಟ್ ಆ್ಯಕ್ಟ್ ಅಪ್ ಆನ್. ಈಗ 4 ಜನ ಬಂದಿದ್ದಾರೆ. ಕಿಡ್ನ್ಯಾಪ್ ಕೇಸಲ್ಲಿ ನಾವು ಆಗಲೇ ರೇವಣ್ಣ ಅವರಿಗೆ ಜುಡಿಷಿಯಲ್ ಕಸ್ಟಡಿನಲ್ಲಿ ಇಟ್ಕೊಂಡಿದ್ದೀವಿ. ಇಟ್ ಈಸ್ ಡಿಫಿಕಲ್ಟ್ ಟು ಟ್ರೇಸ್. ಇದು ಟೆಕ್ನಿಕಾಲಿಟಿ ಭಾಳ ಇರೋದ್ರಿಂದ, ಯಾಕಂದರೆ ಇದು ಈಗ ನೀವು ಹೇಳ್ತಾ ಇರೋ 20 ದಿನದಿಂದ ಇಲ್ಲಿ ರಾಜ್ಯಾದ್ಯಂತ ಹರಡಿರೋದು. ಆದರೆ ಹಾಸನ್ನಲ್ಲಿ 1.5-2 ತಿಂಗಳಿಂದ ಇದ್ರ ಬಗ್ಗೆ ತೆರೆಮರೆಯಲ್ಲೇ ಚರ್ಚೆ ನಡೀತಾ ಇತ್ತು ಅಂತ ಅವ್ರು ಹೇಳೋದಲ್ಲಿ. ಎಲ್ಲೆಲ್ಲೋ ನಿಮ್ಮ ಇವತ್ತು ನೋಡಿ, ನಿನ್ನೆನೋ ಹಿಂದೂನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಈ ಸ್ಟೇಡಿಯಂನಲ್ಲೆಲ್ಲ ಪೆನ್ ಡ್ರೈವ್ ಸಿಕ್ಕಿವೆ ಅಂತ. ಎಲ್ಲಿ ಸ್ಟೇಡಿಯಂನಲ್ಲಿ ಎಲ್ಲಿ ಜನ ವಾಕ್ ಮಾಡ್ತಾರೆ, ಆ ಪಾರ್ಕ್ ಬೆಂಚ್ಗಳಲ್ಲಿ, ಹೇಗೆ ಇದು ಸಾರ್ವಜನಿಕ ಇದರಲ್ಲಿ ಸ್ಥಳಗಳಲ್ಲಿ ಇರುತ್ತೆ. ಮತ್ತು 25,000 ಹೆಂಗೆ ಸರ್ ಆಗುತ್ತೆ? ಈಗ ಯಾರೋ ಒಬ್ರು ಸೇರಿ ಇವರ ಏನೋ ಒಂದು ಷಡ್ಯಂತ್ರ ಮಾಡಿರ್ಬೋದು. ಬಟ್ ದ ಪಾಯಿಂಟ್ ಈಸ್, ನೀವು ಇದನ್ನ ಹೊರಗೆ ತರ್ತಾ ಇದ್ದೀರಲ್ಲ, ಅವ್ರ ಮೇಲೆಕ್ಕಿಂತ ಯಾರು ಮಾಡಿದಾರೆ ಅದ್ರ ಫೋಕಸ್ ಇಟ್ಕೋಬೇಕಲ್ಲ ನಾವು ಫಸ್ಟ್. ಅದು ಆದ್ಮೇಲೆ ಆಟೋಮ್ಯಾಟಿಕ್ ಆಗಿ ಎಲ್ಲ ಬರುತ್ತೆ. ಈಗ ನೀವು ಮೊಬೈಲ್ನಲ್ಲಿ ಇಟ್ಕೊಂಡ್ರಿ, ಮೊಬೈಲ್ ಯಾರ ಕೈಲಿ ಕೊಟ್ರಿ, ಅದು ಯಾರ ಕೈಗೆ ಹೋಯ್ತು, ಅಲ್ಲಿಂದ ಎಲ್ಲೆಲ್ಲಿ ಹೋಯ್ತು, ಇಲ್ಲ ಅದು ಯಾರು ಮಾಡಿದಾರೆ ಅದು ತಪ್ಪು. ಈಗ ಅದು ಅದು ಅನ್ಫಾರ್ಚುನೇಟ್. ನಾವೇನು ಅದು ಹೇಗೆ ನಾವು ಸಮರ್ಥನೆ ಅದು ಏನು ಮಾಡಿದ್ರು ಸಮರ್ಥನೆ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದು ಹೌದು. ಈಗಾಗಲೇ ಏನೋ ಒಂದು 2 ಜನ, ಏನು ನನಗೆ ಗೊತ್ತಿಲ್ಲ, ಇದಕ್ಕೆ ಲಿಂಕ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ನಮ್ಮ ನಮ್ಮ ಸ್ನೇಹಿತರು ಹೇಳ್ತಾ ಇರೋದು, ಕೆಲವು ಮಹಿಳೆಯರು ಭಾಳ ನೊಂದಿದ್ದಾರೆ, ಅದಕ್ಕೆ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಇದೆ. ಇದಕ್ಕೆಲ್ಲ ನಾವು ಈಗ ದಿನೇಶ್ ಗುಂಡ್ರಾವ್ ಅವರು ಕೂಡ ಆಗಲೇ ಒಂದು ಸರಿ ಹೇಳಿದ್ದಾರೆ, ಇವರಿಗೆಲ್ಲರಿಗೂ ನಾವು ಕೌನ್ಸಿಲಿಂಗ್ ಮಾಡಬೇಕು, ಮತ್ತು ಅವ್ರಿಗೆ ಹೊರಗೆ ಬರಲಿಕ್ಕೆ, ಇದರಿಂದ ಹೊರಗೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗಬೇಕು ಅಂತ ಆಗಲೇ ಹೇಳಿದ್ದಾರೆ. ದೇ ಆರ್ ಆಲ್ಸೋ ಡೂಯಿಂಗ್ ದೇರ್ ಬಿಟ್. ಬಟ್ ನೀವು ಹೇಳಿದ ಸರಿ, ಅದನ್ನು ನಾವು ಯಾರು ವೈರಲ್ ಮಾಡಿದಾರೋ ಅಥವಾ ಯಾರು ಇದು ಮಾಡಿದ್ದಾರೆ ಹಾಗೆ ಮಾಡಬಾರ್ದಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.